ಮೈಸೂರಿನಲ್ಲಿ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ಜಿ.ಟಿ. ದೇವೇಗೌಡರು ಏನು ಮಾತಾಡಿದ್ದಾರೆ, ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ಅಂತ ಹೇಳಿ. ಈ ಮುಂಚೆ ಆ ಥರ ಹೇಳಿರಲಿಲ್ಲ ಅವರು. ಆದರೆ ದಸರಾ ಹಬ್ಬದಂದೇ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡೋಕ್ಕಾಗೋದಿಲ್ಲ, ಕೊಡಬಾರ್ದು, ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ ಅಂತ ಅವರು ಕೇಳಿದ್ದಾರೆ. ಜಿ.ಟಿ. ದೇವೇಗೌಡರು ಅವರಿಗೆ ಬಹುಶಃ ಭಯ ಆಗಿರಬಹುದು. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ, ಸಿದ್ದರಾಮಯ್ಯ ಅವರ ಬೆನ್ನೆಲುಬಾಗಿ ನಿಲ್ಲದೆ ಹೋದರೆ ನನ್ನ ಸೈಟ್ಗಳು ಹೋಗಿಬಿಡ್ಬೋದು ಅನ್ನುವಂಥ ಭಯ ಆಗಿರಬಹುದು. ಅದಕ್ಕೆ ಈ ಥರ ಮಾತಾಡಿದ್ದಾರೆ ಅನ್ನೋದು ಬಿಟ್ಟರೆ, ಆದರೆ ಅವರ ಒಳಮನಸ್ಸು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತಲೇ ಇದೆ. ಆದರೆ ಅವ್ರ ಸೈಟ್ಗಳು ಹೋಗಿಬಿಡ್ತವೆ ಅನ್ನುವಂಥ ಭಯದಿಂದ ಅವರು ಈ ಥರ ಹೇಳಿರಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನೂ ಮುಂದೆ ಹೋಗಿ ಯಾರೇ ಸೈಟ್ಗಳನ್ನ ತೆಗೆದುಕೊಂಡಿರಲಿ ಮೂಡಾದಲ್ಲಿ, ಎಲ್ಲರ ಸೈಟ್ಗಳ ಬಗ್ಗೆನೂ ತನಿಖೆ ಆಗಬೇಕು ಅಂತೇಳಿದರೆ ಮುಖ್ಯಮಂತ್ರಿಗಳು ಇದನ್ನು CBIಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈ ಥರ ಅನೇಕ ಶಾಸಕರು ಇರ್ಬೋದು, ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಅವರು, ಮೈಸೂರಿನ ಭಾಗದ ಯಾವುದೇ ಶಾಸಕರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತ ಮಾದೇವಪ್ಪನವರು ಹೇಳ್ಬೋದು. ಯಾರೇ ಸಚಿವರು, ಯಾವುದೇ ಶಾಸಕರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತ ಮೈಸೂರು ಭಾಗದವ್ರು ಏನು ಹೇಳ್ತಾ ಇದ್ದಾರೆ, ಈ ತನಿಖೆ CBIಗೆ ಕೊಟ್ಟರೆ ಎಲ್ಲರ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಸಾಹಿತಿಗಳಾಗಿರ್ತಕ್ಕಂಥ ಉದ್ಘಾಟನೆ ಮಾಡಿರ್ತಕ್ಕಂಥ ಹೆಸರೇನು ಹಂಪ ನಾಗರಾಜ್ರವರು ಸಾಹಿತ್ಯದ ಬಗ್ಗೆ ಮಾತಾಡಬೇಕಾಗಿತ್ತು, ದಸರಾದ ಬಗ್ಗೆ ಮಾತಾಡಬೇಕಾಗಿತ್ತು, ಮೈಸೂರು ರಾಜರ ಸಾಧನೆಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಈ ಉದಾಹರಣೆಗೆ ಹೈದರಾಬಾದ್ ನಿಜಾಮರಿಗೆ ಹೋಲಿಕೆ ಮಾಡಿದರೆ ನಮ್ಮ ಮೈಸೂರಿನ ಒಡೆಯರವರ ಆಡಳಿತ ಅತ್ಯಂತ ಸುವ್ಯವಸ್ಥಿತವಾಗಿತ್ತು, ಅತ್ಯಂತ ಅಭಿವೃದ್ಧಿಯ ಪೂರಕವಾಗಿತ್ತು. ಏನು ಉದಾಹರಣೆಗೆ KRS ಕಟ್ಟದಂಥವ್ರು ಯಾರು, ಬೆಂಗಳೂರಿಗೆ ಅನೇಕ ಕೊಡುಗೆಯನ್ನು ಕೊಟ್ಟದಂಥವ್ರು ಯಾರು, ಯೂನಿವರ್ಸಿಟಿ ಕಟ್ಟದಂಥವ್ರು ಯಾರು, ಈ ಥರ ಅನೇಕ ವಿಷಯಗಳಲ್ಲಿ ಮೈಸೂರು ಒಡೆಯರವರ ಆಡಳಿತ ಇಡೀ ದೇಶಕ್ಕೆ ಮಾದರಿ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಇವರು ರಾಜಕೀಯ ಭಾಷಣವನ್ನು ಮಾಡಿರ್ತಕ್ಕಂಥ ಹಂಪ ನಾಗರಾಜ್ ಅವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಬಿರುದುಗಳನ್ನು, ಅವರ ಸಾಹಿತ್ಯದ ಏನು ಕೃತಿ ಇದೆ ಇದ್ರ ಬಗ್ಗೆನೇ ಒಂದು ಕಪ್ಪು ಚುಕ್ಕೆ ನಿರ್ಮಾಣ ಆಗಿದೆ. ಇವತ್ತು ಹಂಪ ನಾಗರಾಜ್ ಅವರಿಗೆ ನಾಚಿಕೆ ಆಗಬೇಕಾಗಿತ್ತು ಈ ಥರದ ಭಾಷಣವನ್ನು ಮಾಡೋದಕ್ಕೆ, ರಾಜಕೀಯ ಭಾಷಣ ಮಾಡೋದಕ್ಕೆ. ಅವ್ರನ್ನ ಭಾಷಣ ಮಾಡೋದಕ್ಕೆ ಅಥವಾ ಉದ್ಘಾಟನೆ ಮಾಡೋಕ್ಕೆ ಕರೆದಿದ್ದು ದಸರಾದ ಬಗ್ಗೆ 4 ಒಳ್ಳೇದು ಮಾತಾಡಲಿ ಅಂತ. ಆದರೆ ಸಿದ್ದರಾಮಯ್ಯ ಅವರ ಬಗ್ಗೆ, ಸರ್ಕಾರದ ಬಗ್ಗೆ ಏನು ಪುಂಖಾನುಪುಂಖವಾಗಿ ಹೊಗಳು ಭಟ್ರಂತೆ ಏನು ಭಾಷಣ ಮಾಡಿದರು, ಇದು ದಸರಾದಲ್ಲಿ ಈ ಒಂದು ಉದ್ಘಾಟನೆ ಏನು ಮಾಡಿದರು ಇಡೀ ದಸರಾಕ್ಕೇ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಟಂತೆ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನು ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ತತ್ಕ್ಷಣವೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಯಾಕೆ ಅಂತಂದರೆ ಸಾವರ್ಕರ್ 2 ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದಂಥವ್ರು. ಅಂದರೆ 28 ವರ್ಷ ಜೈಲು ಶಿಕ್ಷೆಗೆ ಅವರಿಗೆ ಆದೇಶ ಆಗಿದ್ದು ಅವಾಗ ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಅಷ್ಟು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ದೇಶದಲ್ಲಿ ಭಾಳ ಅಪರೂಪ. ಅಂಥ ಒಬ್ಬ ಮಹಾನ್ ಮೇಧಾವಿ, ಸಮುದ್ರದಲ್ಲಿ ಈಜಿ ದಡವನ್ನು ಸೇರಿರ್ತಕ್ಕಂಥ, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿರ್ತಕ್ಕಂಥ ಸಾವರ್ಕರ್ ಅವರಿಗೆ ಅವರು ಗೋಮಾಂಸ ಭಕ್ಷಣೆಯನ್ನು ಮಾಡ್ತಾ ಇದ್ರು ಅಂತ ಏನು ಟೀಕೆ ಮಾಡೋದೇನಿದೆ, ಇದು ಅತ್ಯಂತ ಸಣ್ಣತನವನ್ನು ತೋರಿಸುತ್ತೆ ದಿನೇಶ್ ಗುಂಡೂರಾವ್ ಅವರು. ಆದ್ದರಿಂದ ಕೂಡಲೇ ಅವರ ಸ್ಥಾನದಿಂದ ಅವರನ್ನು ವಜಾಗೊಳಿಸಬೇಕು, ಸಚಿವ ಸ್ಥಾನದಿಂದ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ದಿನೇಶ್ ಗುಂಡೂರಾವ್ ಅವರು ಕೂಡಲೇ
ಏನೋ ಕ್ಷಮೆಯನ್ನು ಕೇಳಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅವರಿಗೆ ಸ್ವಾತಂತ್ರ್ಯ ಹೋರಾಟ ಗೊತ್ತಿಲ್ಲ ಅನ್ನಂಗೆ ಕಾಣುತ್ತೆ. ದೇವಸ್ಥಾನದಿಂದ ವಜಾಗೊಳಿಸಬೇಕು ಅನ್ನೋ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮೊನ್ನೆ ಮೈಸೂರಿನಲ್ಲಿ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ GT ದೇವೇಗೌಡರು ಏನು ಮಾತಾಡಿದ್ದಾರೆ, ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಮುಖ್ಯಮಂತ್ರಿಗಳು ಅಂತ ಹೇಳಿ. ಈ ಮುಂಚೆ ಆ ಥರ ಹೇಳಿರಲಿಲ್ಲ ಅವರು. ಆದರೆ ದಸರಾ ಹಬ್ಬದಂದೇ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡೋಕ್ಕಾಗೋದಿಲ್ಲ, ಕೊಡಬಾರ್ದು, ಕುಮಾರಸ್ವಾಮಿ ರಾಜೀನಾಮೆ ಕೊಡ್ತಾರಾ ಅಂತ ಅವರು ಕೇಳಿದ್ದಾರೆ. GT ದೇವೇಗೌಡರು ಅವರಿಗೆ ಬಹುಶಃ ಭಯ ಆಗಿರಬಹುದು. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ, ಸಿದ್ದರಾಮಯ್ಯ ಅವರ ಬೆನ್ನೆಲುಬಾಗಿ ನಿಲ್ಲದೆ ಹೋದರೆ ನನ್ನ ಸೈಟ್ಗಳು ಹೋಗಿಬಿಡ್ಬೋದು ಅನ್ನುವಂಥ ಭಯ ಆಗಿರಬಹುದು. ಅದಕ್ಕೆ ಈ ಥರ ಮಾತಾಡಿದ್ದಾರೆ ಅನ್ನೋದು ಬಿಟ್ಟರೆ, ಆದರೆ ಅವರ ಒಳಮನಸ್ಸು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಂತಲೇ ಇದೆ. ಆದರೆ ಅವ್ರ ಸೈಟ್ಗಳು ಹೋಗಿಬಿಡ್ತವೆ ಅನ್ನುವಂಥ ಭಯದಿಂದ ಅವರು ಈ ಥರ ಹೇಳಿರಬಹುದು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನೂ ಮುಂದೆ ಹೋಗಿ ಯಾರೇ ಸೈಟ್ಗಳನ್ನ ತೆಗೆದುಕೊಂಡಿರಲಿ ಮೂಡಾದಲ್ಲಿ, ಎಲ್ಲರ ಸೈಟ್ಗಳ ಬಗ್ಗೆನೂ ತನಿಖೆ ಆಗಬೇಕು ಅಂತೇಳಿದರೆ ಮುಖ್ಯಮಂತ್ರಿಗಳು ಇದನ್ನು CBIಗೆ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈ ಥರ ಅನೇಕ ಶಾಸಕರು ಇರ್ಬೋದು, ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂಥೇಳಿ ಸಿದ್ದರಾಮಯ್ಯ ಅವರು, ಮೈಸೂರಿನ ಭಾಗದ ಯಾವುದೇ ಶಾಸಕರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತ ಮಾದೇವಪ್ಪನವರು ಹೇಳ್ಬೋದು. ಯಾರೇ ಸಚಿವರು, ಯಾವುದೇ ಶಾಸಕರು ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ ಅಂತ ಮೈಸೂರು ಭಾಗದವ್ರು ಏನು ಹೇಳ್ತಾ ಇದ್ದಾರೆ, ಈ ತನಿಖೆ CBIಗೆ ಕೊಟ್ಟರೆ ಎಲ್ಲರ ವಿಚಾರಗಳು ಕೂಡ ಹೊರಗಡೆ ಬರುತ್ತೆ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಸಾಹಿತಿಗಳಾಗಿರ್ತಕ್ಕಂಥ ಉದ್ಘಾಟನೆ ಮಾಡಿರ್ತಕ್ಕಂಥ ಹೆಸರೇನು ಹಂಪ ನಾಗರಾಜ್ರವರು ಸಾಹಿತ್ಯದ ಬಗ್ಗೆ ಮಾತಾಡಬೇಕಾಗಿತ್ತು, ದಸರಾದ ಬಗ್ಗೆ ಮಾತಾಡಬೇಕಾಗಿತ್ತು, ಮೈಸೂರು ರಾಜರ ಸಾಧನೆಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಈ ಉದಾಹರಣೆಗೆ ಹೈದರಾಬಾದ್ ನಿಜಾಮರಿಗೆ ಹೋಲಿಕೆ ಮಾಡಿದರೆ ನಮ್ಮ ಮೈಸೂರಿನ ಒಡೆಯರವರ ಆಡಳಿತ ಅತ್ಯಂತ ಸುವ್ಯವಸ್ಥಿತವಾಗಿತ್ತು, ಅತ್ಯಂತ ಅಭಿವೃದ್ಧಿಯ ಪೂರಕವಾಗಿತ್ತು. ಏನು ಉದಾಹರಣೆಗೆ KRS ಕಟ್ಟದಂಥವ್ರು ಯಾರು, ಬೆಂಗಳೂರಿಗೆ ಅನೇಕ ಕೊಡುಗೆಯನ್ನು ಕೊಟ್ಟದಂಥವ್ರು ಯಾರು, ಯೂನಿವರ್ಸಿಟಿ ಕಟ್ಟದಂಥವ್ರು ಯಾರು, ಈ ಥರ ಅನೇಕ ವಿಷಯಗಳಲ್ಲಿ ಮೈಸೂರು ಒಡೆಯರವರ ಆಡಳಿತ ಇಡೀ ದೇಶಕ್ಕೆ ಮಾದರಿ. ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಇವರು ರಾಜಕೀಯ ಭಾಷಣವನ್ನು ಮಾಡಿರ್ತಕ್ಕಂಥ ಹಂಪ ನಾಗರಾಜ್ ಅವರಿಗೆ ಕೊಟ್ಟಿರ್ತಕ್ಕಂಥ ಎಲ್ಲ ಬಿರುದುಗಳನ್ನು, ಅವರ ಸಾಹಿತ್ಯದ ಏನು ಕೃತಿ ಇದೆ ಇದ್ರ ಬಗ್ಗೆನೇ ಒಂದು ಕಪ್ಪು ಚುಕ್ಕೆ ನಿರ್ಮಾಣ ಆಗಿದೆ. ಇವತ್ತು ಹಂಪ ನಾಗರಾಜ್ ಅವರಿಗೆ ನಾಚಿಕೆ ಆಗಬೇಕಾಗಿತ್ತು ಈ ಥರದ ಭಾಷಣವನ್ನು ಮಾಡೋದಕ್ಕೆ, ರಾಜಕೀಯ ಭಾಷಣ ಮಾಡೋದಕ್ಕೆ. ಅವ್ರನ್ನ ಭಾಷಣ ಮಾಡೋದಕ್ಕೆ ಅಥವಾ ಉದ್ಘಾಟನೆ ಮಾಡೋಕ್ಕೆ ಕರೆದಿದ್ದು ದಸರಾದ ಬಗ್ಗೆ 4 ಒಳ್ಳೇದು ಮಾತಾಡಲಿ ಅಂತ. ಆದರೆ ಸಿದ್ದರಾಮಯ್ಯ ಅವರ ಬಗ್ಗೆ, ಸರ್ಕಾರದ ಬಗ್ಗೆ ಏನು ಪುಂಖಾನುಪುಂಖವಾಗಿ ಹೊಗಳು ಭಟ್ರಂತೆ ಏನು ಭಾಷಣ ಮಾಡಿದರು, ಇದು ದಸರಾದಲ್ಲಿ ಈ ಒಂದು ಉದ್ಘಾಟನೆ ಏನು ಮಾಡಿದರು ಇಡೀ ದಸರಾಕ್ಕೇ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಟಂತೆ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನು ರಾಜ್ಯದಲ್ಲಿ ದಿನೇಶ್ ಗುಂಡೂರಾವ್ ತತ್ಕ್ಷಣವೇ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ. ಯಾಕೆ ಅಂತಂದರೆ ಸಾವರ್ಕರ್ 2 ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದಂಥವ್ರು. ಅಂದರೆ 28 ವರ್ಷ ಜೈಲು ಶಿಕ್ಷೆಗೆ ಅವರಿಗೆ ಆದೇಶ ಆಗಿದ್ದು ಅವಾಗ ಬ್ರಿಟಿಷ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ. ಅಷ್ಟು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ನಮ್ಮ ದೇಶದಲ್ಲಿ ಭಾಳ ಅಪರೂಪ. ಅಂಥ ಒಬ್ಬ ಮಹಾನ್ ಮೇಧಾವಿ, ಸಮುದ್ರದಲ್ಲಿ ಈಜಿ ದಡವನ್ನು ಸೇರಿರ್ತಕ್ಕಂಥ, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿರ್ತಕ್ಕಂಥ ಸಾವರ್ಕರ್ ಅವರಿಗೆ ಅವರು ಗೋಮಾಂಸ ಭಕ್ಷಣೆಯನ್ನು ಮಾಡ್ತಾ ಇದ್ರು ಅಂತ ಏನು ಟೀಕೆ ಮಾಡೋದೇನಿದೆ,
ಇದು ಅತ್ಯಂತ ಸಣ್ಣತನವನ್ನು ತೋರಿಸುತ್ತೆ ದಿನೇಶ್ ಗುಂಡೂರಾವ್ ಅವರು. ಆದ್ದರಿಂದ ಕೂಡಲೇ ಅವರ ಸ್ಥಾನದಿಂದ ಅವರನ್ನು ವಜಾಗೊಳಿಸಬೇಕು, ಸಚಿವ ಸ್ಥಾನದಿಂದ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ದಿನೇಶ್ ಗುಂಡೂರಾವ್ ಅವರು ಕೂಡಲೇ ಕ್ಷಮೆಯನ್ನು ಕೇಳಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಅವರಿಗೆ ಸ್ವಾತಂತ್ರ್ಯ ಹೋರಾಟ ಗೊತ್ತಿಲ್ಲ ಅನ್ನಂಗೆ ಕಾಣುತ್ತೆ. ದೇವಸ್ಥಾನದಿಂದ ವಜಾಗೊಳಿಸಬೇಕು ಅನ್ನೋ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.